ನಮಸ್ತೆ. 11/9/2025 ಗುರುವಾರ, ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರ. ಇವತ್ತು 4ನೇ ತಿಥಿ ಅಂದರೆ ಚತುರ್ಥಿ. 12:45 ಮಧ್ಯಾಹ್ನದವರೆಗಿದೆ. ಆ ನಂತರ ಬರೋದು ಪಂಚಮಿ. ಇವತ್ತಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಮಧ್ಯಾಹ್ನ 1:57:48 ಅಂದರೆ ಹೆಚ್ಚು ಕಮ್ಮಿ. 2 ಗಂಟೆವರೆಗೂ ಇದೆ, ಹೆಚ್ಚು ಕಮ್ಮಿ. ಸರಿಯಾಗಿ ನೋಡಿದ್ರೆ 1:57:48 ಆನಂತರ ಬರೋದು ಭರಣಿ ನಕ್ಷತ್ರ. ಚತುರ್ಥಿ 12:45 ಇರೋದರಿಂದ ಮುಹೂರ್ತ ಕಾರ್ಯಗಳು ಬಿಟ್ಟು ಗಣಪತಿ ಪೂಜೆ, ಬೇರೆ ಬೇರೆ ಪೂಜೆಗಳನ್ನು ಮಾಡಬಹುದು. ಆದರೂ ಅಶ್ವಿನಿ ನಕ್ಷತ್ರ ಇರುವ 12:45 ಮೇಲೆ ಬರುವಂಥ ಪಂಚಮಿಯು ಅಶ್ವಿನಿ ನಕ್ಷತ್ರವು ಕೂಡುವ ಬರೀ 1 ಗಂಟೆಯ ಕಾಲ ಮಾತ್ರ ಇದೆ ಒಂದು ಶುಭ ಕಾರ್ಯಗಳನ್ನ ಮಾಡೋಕ್ಕೆ. ಆದರೂ ಗಂಡಮೂಲ ಅಂತ ಅನ್ನುವ ಒಂದು ದೋಷವಿದೆ. ಆದ್ದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಆಮೇಲೆ ಬರುವಂಥ ಭರಣಿ ನಕ್ಷತ್ರ ಅಂದರೆ ಮಧ್ಯಾಹ್ನ 1:58 ಮೇಲೆ ನಕ್ಷತ್ರ ದೋಷವಿಲ್ಲ. ಆದರೂ ಭರಣಿಯಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ಇದರಲ್ಲಿ ಗಮನ ಕೊಡಲೇಬೇಕು. ಈ ರೀತಿ ಇರೋದರಿಂದ ಭರಣಿ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳು ಇಲ್ಲದೇ ಇರೋದ್ರಲ್ಲೂ ಬೇರೆ ಬೇರೆ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಮುಹೂರ್ತ ಕಾರ್ಯಗಳನ್ನ ಬಿಟ್ಟು, ಅದರಿಂದಲೇ ಸ್ಪೆಸಿಫಿಕ್ಕಾಗಿ ನಾವು ಹೇಳ್ತೀವಿ ಭರಣಿ ನಕ್ಷತ್ರದಲ್ಲಿ ಸ್ವಲ್ಪ ಗಮನ ಕೊಡಿ. ಇದು ಮಾನುಷಿಯಗಣ ನಕ್ಷತ್ರ. ಈ ನಕ್ಷತ್ರ ಮೇಷರಾಶಿಯಲ್ಲಿ ಬರುತ್ತದೆ. ಅದರಲ್ಲೂ ಇದು ಶುಕ್ರನ ನಕ್ಷತ್ರ. ಹಂಗಾಗಿ ಶುಕ್ರನ ನಕ್ಷತ್ರ ಅನ್ನುವ ಈ ವಿಷಯದಲ್ಲಿ ತಗೊಂಡ್ರೆ ಶುಭವಾಗಿರುತ್ತದೆ ಅಂತ ನಾವು ತಿಳ್ಕೋಬೋದು. ಆದರೂ ಭರಣಿಯಲ್ಲಿ ಮಾಡುವಂಥ ಕೆಲವು ಕಾರ್ಯಗಳಿದೆ. ಈ ನಕ್ಷತ್ರದ ದೇವತೆ ದುರ್ಗೆ. ಈ ನಕ್ಷತ್ರದಲ್ಲಿ ಹುಟ್ಟಿದವರು ದುರ್ಗೆಯನ್ನು ಪೂಜೆ ಮಾಡಿಕೊಳ್ಳಿ. ಮತ್ತು 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕಲ್ಲಿ ಹುಟ್ಟಿದವರೆಲ್ಲ ಕೂಡ ಸ್ವಲ್ಪ ಪೂಜಾ ವಿಷಯಗಳಲ್ಲಿ ಗಮನ ಕೊಡಿ. ಶುಕ್ರ ಶಾಂತಿ ಮಾಡ್ಬೋದು. ಅದು ಅಲ್ಲದೆ ಈ ನಕ್ಷತ್ರ ನಡೆಯುವ ಕಾಲಗಳಲ್ಲಿ ಕೆಲವು ಕಾರ್ಯಗಳನ್ನ ಮಾಡಬಹುದು, ಮುಹೂರ್ತ ಕಾರ್ಯಗಳನ್ನ ಬಿಟ್ಟರೆ. ಅದರಿಂದಲೇ ಪದ ಹೇಳ್ತೀವಿ. ಆಯುಧಗಳನ್ನು ಉಪಯೋಗಿಸ್ಬೋದು. ಕಾಯಿಲೆಯಲ್ಲಿ ಎದ್ದು ಬರುವವರು ಸ್ನಾನ ಮಾಡಬಹುದು. ಹಸು ತಗೊಳ್ಬೋದು, ಸ್ಟವ್ ತಗೋಬೋದು, ಧಾನ್ಯಗಳನ್ನು ನಾವು ಕೂಡಿಡ್ಬೋದು. ಈ ರೀತಿ ಇವತ್ತು ಮಾಡಿಕೊಳ್ಳಿ. ಇದು ನಿಮಗೆ ಉಪಯೋಗ ಆಗುತ್ತದೆ. ಆದರೂ ಮುಹೂರ್ತ ಕಾರ್ಯಗಳಿಲ್ಲ. ನಾವು ಹೇಳಿದಂತೆ ಅಶ್ವಿನಿಯು ಭರಣಿಯು ಒಂದೇ ರಾಶಿಯಲ್ಲಿ ಬರುತ್ತದೆ. 6:09 8:29 ಅಶ್ವಿನಿ ನಕ್ಷತ್ರದ 3ನೇ ಪಾದ. ಆನಂತರ 1:58 ಅಶ್ವಿನಿ ನಕ್ಷತ್ರ 4ನೇ ಪಾದ. ಹಂಗಾಗಿ 1:58 ಅಶ್ವಿನಿ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಭರಣಿ ನಕ್ಷತ್ರ ಪ್ರಾರಂಭವಾಗಿ ಸಂಜೆ 7:27 ಆನಂತರ ಭರಣಿ ನಕ್ಷತ್ರದ 2ನೇ ಪಾದ ರಾತ್ರಿ 12:57 ಈ ರೀತಿಯಾದ ಇವತ್ತಿನ ದಿನದಲ್ಲಿ ರಾತ್ರಿ 12:57 ಮೇಲೆ ಭರಣಿ ನಕ್ಷತ್ರದ 3ನೇ ಪಾದ ಬರುತ್ತದೆ. ಈ ರೀತಿಯಾಗಿ ಈ ದಿನವನ್ನು ನೋಡಿಕೊಳ್ಳಿ. ಮತ್ತು ಇದರಲ್ಲಿ ಇರುವ 100% ಅಶುಭ ಸಮಯಗಳನ್ನ ನಾವು ತಗೊಳ್ಳೋಣ. ಅದೇ ಥರ 100% ಶುಭ ಸಮಯಗಳು, ಶುಭ ಅಶುಭಗಳು ಅಂತ ನಾವು ಲೆಕ್ಕಕ್ಕೆ ತಗೊಂಡಾಗ 100% ಶುಭ ಸಮಯ ಅಂತಂದರೆ ಅದು ಎಲ್ಲ ದಿನಗಳಲ್ಲೂ ಕೂಡ ನಾವು ಒಂದು ಪರ್ಟಿಕ್ಯುಲರ್ ಟೈಮು ಅಂತ ತಗೊಳ್ತೀವಿ. ಎಮರ್ಜೆನ್ಸಿಗೆ ಇದು ಖಂಡಿತವಾಗಿ ಉಪಯೋಗ ಆಗುತ್ತದೆ. ಬೆಳಿಗ್ಗೆ 7:43 10:12, 11:48 ಮಧ್ಯಾಹ್ನ 1:46, ಸಂಜೆ 4:57 ಸಂಜೆ 7:50 ಮತ್ತು ರಾತ್ರಿ 10:06 ಅದು ಒಂದು ಶುಭ ಸಮಯಗಳಾಗಿ ಬೆಳಗ್ಗೆವರೆಗಿದೆ. ಆದರೆ ನಾವು ಹೇಳಿದ್ದು ಏನಂತಂದರೆ ಮುಹೂರ್ತ ಕಾರ್ಯಗಳೆಲ್ಲ 100% ಅಶುಭ ಸಮಯವನ್ನು ನೋಡೋಣ. 6:09 7:41 ಯಮಕಂಡ ಕಾಲ, 10:14 11:03 ದುರ್ಮುಹೂರ್ತ, 10:18 11:46 ನಕ್ಷತ್ರವೇ ವಿಷವಾಗುವ ಸಮಯ ಅಂತಂದರೆ ನಾವು ಹೇಳಿದಂತೆ ಅಶ್ವಿನಿ ನಕ್ಷತ್ರ. ಹಂಗಾಗಿ ಚತುರ್ಥಿ ಅಶ್ವಿನಿ ನಕ್ಷತ್ರ ವಿಷಘಟಿಕಾ ಕಾಲ
ಎಲ್ಲವೂ ಕೂಡಿ ಬಂದಿರೋದರಿಂದ 10:18ರಿಂದ 11:46ವರೆಗೂ ಖಂಡಿತವಾಗಿ ಅಶುಭ ಸಮಯ. ಮಧ್ಯಾಹ್ನ 1:48ರಿಂದ 3:20ವರೆಗೂ ರಾಹುಕಾಲ. ಅದೇ ಸಮಯದಲ್ಲಿ ಮಧ್ಯಾಹ್ನ 3:01 ಸಂಜೆ 4:55ವರೆಗೂ ಮೃತ್ಯು ಇದೆ. ಸಂಜೆ 7:52 ಮೇಲೆ ರಾತ್ರಿ 9:20ವರೆಗೂ ವಿಷಕಾಲ. ರಾತ್ರಿ 8:16ರಿಂದ 10:04ವರೆಗೂ ಮೃತ್ಯು. ಹಾಗಾಗಿ ವಿಷಕಾಲದಲ್ಲಿ ಮೃತ್ಯುನೂ ಸೇರುತ್ತದೆ. ಏಕೆಂತಂದರೆ 9:20ಕ್ಕೆ ವಿಷಕಾಲ ಮುಗಿಯೋದು, ಅಷ್ಟರಲ್ಲಿ ಮೃತ್ಯು ಪಂಚಕವು ಸ್ಟಾರ್ಟ್ ಆಗೋದರಿಂದ ಖಂಡಿತವಾಗಿ ಅಧಿಕವಾಗಿ ದೋಷ ಕೊಡುವ ಸಮಯ ಇದು. ಅಂದರೆ 8:15 ರಾತ್ರಿಯಿಂದ ಸುಮಾರು 9:20ವರೆಗೂ ಅಧಿಕವಾಗಿ ದೋಷವಿದೆ. 10:04ವರೆಗೂ ಕೂಡ ಆ ದೋಷ ಕಂಟಿನ್ಯೂ ಆಗುತ್ತದೆ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಮುಂದಿನ ವಿಷಯಗಳನ್ನು ನಾವು ದಿನ ನೋಡೋಣ. ಧನ್ಯವಾದಗಳು.